ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ತುಂಬ ಡೇಸ್ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಇವಾಗ ರೆಡಿಯಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ನನ್ನ ಬೆಸ್ಟಿ ನೋಡೋಕೆ ಹೋಗ್ತಾಯಿದ್ದೀವಿ. ಯಾಕೆ ಅಂತಂದರೆ ಅವಳು ಪ್ರೆಗ್ನೆಂಟು. ಸೊ ಅದಕ್ಕೋಸ್ಕರ ತುಂಬ ದಿನದಿಂದ ಏನು ಗೊತ್ತಾ, ಹೋಗಬೇಕು ಅಂತಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಹೋಗೋಕ್ಕೆ ಆಗಲ್ಲ. ಗಾಯ್ಸ್, ಇವತ್ತು ಯಾವುದೇ ಪ್ಲ್ಯಾನ್ ಇಲ್ದೇ ಏನು ಇಲ್ದೇ ಹೋಗ್ತಾ ಇದ್ದೀವಿ. ಯಾಕೆಂದರೆ 4 ಡೇಸಿಂದ ಪ್ಲ್ಯಾನ್ ಮಾಡಿಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ನನ್ನ ಹಸ್ಬೆಂಡು ಫುಲ್ಲು ಬ್ಯುಸಿಯಾಗಿದ್ದರು. ಸೊ ಇವತ್ತು ಅವರು ಸ್ವಲ್ಪ ಫ್ರೀ ಆಗಿದ್ದಾರೆ. ಸೊ ಅದಕ್ಕೆ ಇಬ್ಬರೂ ಕೂಡ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತು ಅವಳು ಕೂಡ ಸ್ವಲ್ಪ ಬ್ಯುಸಿ ಇದ್ಲು. ಅವಳು ಸ್ವಲ್ಪ ಅವ್ರ ಮನೆಗೆಲ್ಲ, ಹಸ್ಬೆಂಡ್ ಮನೆಗೆಲ್ಲ ಹೋಗಿದ್ದು ಬಂದಿದ್ಲಲ್ಲ. ಸೊ ಅವಳು ಕೂಡ ಫ್ರೀ ಇರಲಿಲ್ಲ. ಇವತ್ತು ಅವಳು ಕೂಡ ಫ್ರೀ ಇದ್ದಾಳೆ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಹೋಗಿ ಸರ್ಪ್ರೈಸ್ ಕೊಡೋದು ಅಂತ ಹೋಗ್ತಾಯಿದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡು. ನೋಡೋಣ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಯಾಕೆ ಅಂದರೆ 2 ಮಂತ್ಸ್ ಆಗಿತ್ತು ಅವಳನ್ನ ನಾನು ನೋಡಿನೇ. ನನ್ನ ಬರ್ಡೇ ಟೈಮಲ್ಲೇನೋ ಅವಳು ಬಂದಿದ್ದು. ಸೊ ಅದಾದಮೇಲೆ ಅವಳು ಬಂದೇ ಇಲ್ಲ. ನಾನು ಅವಾಗ ನೋಡಿದ್ದು. ಗೊತ್ತಿಲ್ಲ ಯಾವ ಥರ ರಿಯಾಕ್ಷನ್, ಅವ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಗಾಯ್ಸ್, ಪೂಜೆ ಎಲ್ಲ ಮುಗಿಸಿ ಈಗ ಹೊರಡ್ತಾ ಇದ್ದೀವಿ. ಸೊ ಹಂಗೆ ನೋಡೋಕೆ ಹೋಗಬಾರ್ದು ಪ್ರೆಗ್ನೆಂಟ್ ಅಂದ್ಬಿಟ್ಟು ಮತ್ತು ಸ್ಯಾರಿನೂ ತೊಗೊಂಡಿದ್ದೆ, ಫ್ರೂಟ್ಸು ಸ್ವೀಟ್ ಎಲ್ಲ ತೊಗೊಂಡು ಅವ್ಳು ನೋಡೋಕ್ಕೆ ಅಂತ ಹೋದ್ವಿ. ಅವಳಂತೂ ತುಂಬ ಖುಷಿಯಾಗೋದ್ಲು. ಯಾಕೆ ಅಂದರೆ ಕಾಲು ಮಾಡಿದೆ, ಏನೋ ಮಾಡಿದೆ, ಬಂದುಬಿಟ್ಟಿದೆಯಲ್ಲೇ ಅಂತ. ಸಡನ್ನಾಗಿ ಸರ್ಪ್ರೈಸ್ ಅಂದರೆ ಅವಳಿಗೆ ತುಂಬಾ ಇಷ್ಟ. ಹೋಗಿ ಸರ್ಪ್ರೈಸ್ ಕೊಟ್ವಿ. ಅವಳು ತುಂಬ ಖುಷಿಪಟ್ಲು. ಸೊ ಅಲ್ಲಿ ಕಾಫಿ ಟೀ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಂದು ಫೋನ್ದು ಬ್ಯಾಕ್ ಪೋಸ್ ತೊಗೋಬೇಕಿತ್ತು, ತೊಗೊಂಡು ಅಲ್ಲಿಂದ ಸ್ವಲ್ಪ ಮ್ಯಾಂಗೋ ತೊಗೊಂಡು ಗಡಿ ಶೀಟಲ್ಲಿ ಸ್ವಲ್ಪ ಕೆಲಸ ಇತ್ತು ನಮ್ಮ ಹಸ್ಬೆಂಡ್ಗೆ. ಸೊ ಅದನ್ನು ಮುಗಿಸ್ಕೊಂಡು ನೋಡಿ, ಸಿಲ್ಕು ನಾವು ಇಲ್ಲೇ ಮದುವೆಯಲ್ಲಿ ಸೀರೆ ತೊಗೊಂಡಿದ್ದು. ಸೊ ಅದೆಲ್ಲ ಒಂದು ಮೆಮೊರೀಸು. ಸೊ ಹಂಗೆ ಬರಬೇಕಾದ್ರೆ ಮ್ಯಾಂಗೋ ತೊಗೊಂಡು ಮನೆಗೆ ಬಂದ್ವಿ. ಸುದೀಶ್, ನಾನು ಏನು ಅನ್ನಮ್ಮ ಬರೋದು ನನಗೆ ಚೋಟನೋ ಚೋಟು ಅಂತ ತಿನ್ಬೇಕಿಲ್ಲ. ಸುದೀಶ್ನ, ಅವಳ ಹೆಸರೇ ಸುದೀಶ್ನ ಅಂತ ಹೇಳಿ. ಸುದೀಶ್ನ ಶ್ರೀಧನೋನು ಶ್ರೀಧನೋನು ಶ್ರೀ ನೋಡು, ಏನು ಹೇಳಕ್ ಬರಲ್ವಾ, ಅಲ್ಲಿಗೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು. ಗಾಯ್ಸ್, ನಾನು ಮೆಹಂದಿ ಬೇರೆ ಹಚ್ಚಿಸ್ಕೊಂಡಿದ್ದೆ. ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಗಾಯ್ಸ್, ಇವಾಗ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.